ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಏನು ಮಾಡ್ತಾ ಇದ್ದೀರಾ? ಎಲ್ಲರದ್ದು ಕಾಫಿ ಆಯಿತಾ? ನಂದು ಇವಾಗ ಕಾಫಿ ಆಯಿತು. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಹಸ್ಬೆಂಡ್ಗೆ ಪನ್ನೀರ್ ಬಿರಿಯಾನಿ ಬೇಕಂತೆ. ಸೊ ಬಿರಿಯಾನಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಬಿರಿಯಾನಿ ಮಾಡೋಣ. ಸೊ ಬಿರಿಯಾನಿ ಮಾಡೋಕ್ಕೆ ಫಸ್ಟ್ ನಾನು ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ಒಂದು ಮೀಡಿಯಮ್ ಸೈಜ್ 4 ಈರುಳ್ಳಿ, ಚಿಕ್ಕದರ ಟೊಮೆಟೊ, ಮತ್ತು ಸ್ವಲ್ಪ ಪುದೀನ, ಒಂದು ಮುಷ್ಟಿ ಆಗುವಷ್ಟು ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ 8ರಿಂದ 9 ಹಸಿರು ಮೆಣಸಿನ್ಕಾಯಿ, ಪನ್ನೀರು, ನೆಕ್ಸ್ಟು ಸ್ವಲ್ಪ ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಪಲಾವ್ ಮಸಾಲ ಐಟಮ್ ಲೈಕ್ ಪಲಾವ್ ಎಲೆ, ಚಕ್ಕೆ, ಸ್ಟಾರು ಎಲ್ಲ ಆಗಿದೆ. ಆಮೇಲೆ ಒಂದು ಸ್ವಲ್ಪ ಮೊಸರು, ಅರ್ಧ ನಿಂಬೆಹಣ್ಣು, ಅಕ್ಕಿನ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ರೆಡಿ ಇದೆ. ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದೆಯಾ ಕಂದ? ಥ್ಯಾಂಕ್ ಯು, ಲವ್ ಯು ಮಗ್ನೆ. ಈಗ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ಈಗ ಎಣ್ಣೆ ಬಿಸಿ ಆಗಲಿ. ಸೊ ಇವಾಗ ನೆಕ್ಸ್ಟು ಪಲಾವ್ ಮಸಾಲ ಏನೇನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಇವಾಗ ಹಾಕೋಣ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಫ್ರೈ ಆಗಬೇಕು, ಸ್ವಲ್ಪ ಬ್ರೌನಿಷ್ ಬರೋ ತನಕ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಒಂದು ಸತಿ ಹೈಟು, ಒಂದು ಸತಿ ಲೋ ಬರ್ತಿದೆಯಲ್ಲ, ಯಾಕಂದರೆ ಟೇಬಲ್ ಟಾಪ್ ನನಗಿಂತ ತುಂಬ ಹೈಟಲ್ಲಿದೆ. ನಾನು ತುಂಬ ಕೊಳ್ಳುಗಿದ್ದೀನಿ. ಸೊ ಕೆಳಗಡೆ ಒಂದು ಸ್ಟೂಲ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ. ವಿಡಿಯೋ ಮಾಡುವಾಗ, ಅಡುಗೆ ಮಾಡುವಾಗ ಕುಕ್ಕರ್ ಹೈಟು ನನ್ನ ಹೈಟು ಒಂದೇ ಇರುತ್ತೆ. ಸೊ ಅದಕ್ಕೆ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡು ಹೈಟ್ ಮಾಡ್ತಿರೋದು. ಆಮೇಲೆ ಬೇಡದೇ ಇರುವಾಗ ನಿಧಾನಕ್ಕೆ ಕೆಳಗಿದೆ. ಸೊ ಇವಾಗ ಆನಿಯನ್ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟ್ ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಮತ್ತು ಚಿಲ್ಲಿ. ಹಾಕೋಣ. ಮತ್ತು ಇವಾಗ ಪುದೀನ ಮತ್ತು ಕೊತ್ತಂಬರಿ. ಈ ಕಡೆ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ತೊಗೊಂಡಿದ್ದೀನಿ. ಆಯಿಲು ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಹಾಕಿದ್ದೀನಿ. ಒಂದು 1/2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಕಿ ಲೈಟಾಗಿ ಒಂದು ಫ್ರೈ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ.
ಮೊಸರು ಹಾಕ್ತಾ ಇದ್ದೀನಿ. ಲೆಮನ್ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಬಟಾಣಿ, ಸ್ವಲ್ಪ ಗರಂ ಮಸಾಲ, ಮತ್ತು ಇವಾಗ ಏನು ಬಿಸಿ ಮಾಡ್ಕೊಂಡಿರ್ತೀವೋ ಆ ನೀರು. ನೆನೆಸಿಟ್ಕೊಂಡು ಅಕ್ಕಿ ರುಚಿಗೆ ತಕ್ಕಷ್ಟು ಈಗ ಏನು ಫ್ರೈ ಮಾಡ್ಕೊಂಡಿದ್ವು ಆ ಪನ್ನೀರ್. ಬಿರಿಯಾನಿಗೆ ಏನೇನು ಬೇಕೆಲ್ಲ ಹಾಕಾಗಿದೆ. ಇವಾಗ ಕುಕ್ಕರ್ಲಿಂದ ಕ್ಲೋಸ್ ಮಾಡಿ. ಮತ್ತು ನನ್ನ ಹಸ್ಬೆಂಡ್ ರಿವ್ಯೂ ಕೇಳುವಾಗ ಬಂದಿದೆ. ಈಗ ಕುಕ್ಕರ್ ಕೂಲ್ ಆಗಿದೆ, ಬಿರಿಯಾನಿ ಹೆಂಗಾಗಿದೆ ಅಂತ ಚೆಕ್ ಮಾಡಬೇಕು. ನನ್ನ ಮಗಳು ಟೇಸ್ಟಿಂಗಿಗೆ ಬಂದಿದ್ದಾಳೆ ಬಿರಿಯಾನಿ ಹೆಂಗಾಗಿದೆ ಅಂತ ರಿವ್ಯೂ ಕೊಡೋಕ್ಕೆ. ಹಾಯ್ ಹೇಳು ಎಲ್ಲರಿಗೂ, ಹಾಯ್ ಹೇಳು. ಅಲ್ಲಿ ಇಲ್ಲಿ ಇಲ್ಲಿ ಬಿರಿಯಾನಿ ಕೊಡ್ತೀನಿ, ಇಲ್ಲೇ ಹೇಳು ಹಾಯ್ 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 ಹಲೋ. ಸೊ ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡೋಣ ಬಿರಿಯಾನಿ ಹೆಂಗಾಗಿದೆ ಅಂತ. ತಿಂದು ರಿವ್ಯೂ ಹೇಳಬೇಕು ಗೈಸ್. ಸುಡ್ತಾ ಇದೆ. ನಾಟ್ ಬ್ಯಾಡ್. ಬಟ್ ನನ್ನ ಹಸ್ಬೆಂಡ್ ಈಗ ಪನ್ನೀರ್ ಬಿರಿಯಾನಿ ಸರ್ವ್ ಮಾಡಿದ್ದೀನಿ. ಟೇಸ್ಟ್ ಹೇಳ್ತಾರೆ ಹೆಂಗಿದೆ ಅಂತ. ನನಗೇನು ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ. ಈಗ ತಿಂದವ್ರು ಹೇಳ್ಬೇಕು ರಿವ್ಯೂನ. ಏನು ರಿಯಾಕ್ಷನೇ ಇಲ್ವಲ್ಲ ಫ್ರೆಂಡ್ಸ್. ಪನ್ನೀರ್ ಒಂದು ಸ್ವಲ್ಪ ಬೇಯಬೇಕಾಗಿತ್ತು. ಹೌದಾ? ಚೆನ್ನಾಗಿದೆ. ಟೇಸ್ಟ್ ಹೆಂಗಿದೆ? ಅದೇ ಟೇಸ್ಟ್ ಹುಡುಕ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಡವ್ ಬೇಡ, ಅಷ್ಟೊಂದೆಲ್ಲ ಎಕ್ಸ್ಟ್ರಾಡಿನರಿ ಆಗಿಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಹಿಂಗೆ ನಾವು ಹೈಫೈ ವೆರಿ ಗುಡ್. ಹೇಳಿ ಹೆಂಗಿದೆ? ಚೆನ್ನಾಗಿದೆ. ಏಯ್ ರಿವ್ಯೂ ಹೆಂಗಿದೆ ಅಂತ ನಿಮ್ಮ ಅಮ್ಮ ಕೇಳ್ತಾ ಇದ್ದಾರೆ. ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ. ಏಯ್ ಸುಮ್ಮನೆ ಇರು, ಚೆನ್ನಾಗಿದೆ. ನನ್ ಕೇಳ್ಬಿಡು, ಚೆನ್ನಾಗಿದೆ. ತುಳಸಿ ನಾನು ಹೇಳ್ತೀನಿ ಸ್ವಲ್ಪ ಸುಮ್ಮನೆ ಇರು. ತುಳಸಿ ರಿವ್ಯೂ ಹೇಳ್ತಾ ಇದ್ದಾಳೆ. ಹೌದಾ ತುಳಸಿ? ಚೆನ್ನಾಗಿದ್ಯಾ? ಹೆಂಗಿದೆ ಬಿರಿಯಾನಿ? ಅಯ್ಯೋ ಖುಷಿ ಆಗ್ಬಿಟ್ಟವ್ರೆ. ಚೆನ್ನಾಗಿದೆ, ಬಟ್ ಚೆನ್ನಾಗಿದೆ. ಯಾಕಂದ್ರೆ ಮಕ್ಕಳೆಲ್ಲ ತಿನ್ಬೇಕು ಅಂತ ಖಾರ ಕಡಿಮೆ ಹಾಕಿ. ಇರಮ್ಮ, ನಾನು ಸ್ವಲ್ಪ ಮಾತಾಡ್ತೀನಿ. ಬಾಯ್. ಇವಳು ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಸಾರಿ. ಚೆನ್ನಾಗಿದೆ, ಒಟ್ಟಿನಲ್ಲಿ ಚೆನ್ನಾಗಿದೆ. ಅಮ್ಮ ಮಾಡಿರೋದಲ್ಲ. ಓಕೆ. ಚೆನ್ನಾಗಿಲ್ವಾ? ಇದು ಹಾನೆಸ್ಟ್ ರಿವ್ಯೂ ನಮ್ಮ ಮನೇಲಿ ಕೊಡೋದು ಇವನೇನೆ. ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ? ಅವನಿಗೆ ಹೇಳ್ಬೇಡ, ನಿಮ್ಮ ಅಮ್ಮ ಊಟ ಕೊಡಲ್ಲ.